ಹೆಲೋ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ಗೆ ಸ್ವಾಗತ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾವಿಲ್ಲಿ ನೋಡ್ತಿದ್ದಾಗ ವೀಕ್ಷಕರೇ, ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಕರೆದಿರುವಂಥ ವಿವಿಧ ರೀತಿಯ ಹುದ್ದೆಗಳನ್ನು ಕರೆದಿದ್ದಾರೆ. ಬಟ್ ಅದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಬೇಕು, ಏಜ್ ಲಿಮಿಟ್ ಏನಿರುತ್ತೆ, ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಪೂರ್ಣ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಾವು ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಈ ನೋಟಿಫಿಕೇಶನ್ ಫೇಸ್ ಬಂದುಬಿಟ್ಟು 21 ಫೇಸ್ಗಳವರೆಗೆ ನೋಟಿಫಿಕೇಶನ್ ಇದೆ. ಬಟ್ ಆ ನೋಟಿಫಿಕೇಶನಲ್ಲಿ ಎಲ್ಲವನ್ನು ತೋರಿಸ್ಕೊಳ್ತಾ ಹೋದರೆ ಇದು ಭಾಳ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದಕ್ಕಾಗಿ ನಾನು ಶಾರ್ಟ್ ನೋಟಿಫಿಕೇಶನನ್ನು ತಮಗೆ ತೋರಿಸ್ತಾ ಇರ್ತೀನಿ. ಬೇಕಾದರೆ ಈ ನೋಟಿಫಿಕೇಶನ್ ಕೂಡ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಬಂದುಬಿಟ್ಟು ಇವಾಗ ನೋಡ್ಕೊಳ್ಳಿ, ಶಾರ್ಟ್ ನೋಟಿಫಿಕೇಶನ್ ಈ ರೀತಿ ಇದೆ. SBI ವತಿಯಿಂದ ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಅಂತ ಹುದ್ದೆಗಳನ್ನು ಕರೆದಿದ್ದಾರೆ. ಬಟ್ ಎಲ್ಲ ಹುದ್ದೆಗಳು 1497 ಅಷ್ಟು ಹುದ್ದೆಗಳು ಕಳಿತು, 1497 ಹುದ್ದೆಗಳಿವೆ. SBI ಸ್ಪೆಷಲಿಸ್ಟ್ ಕಾರ್ಡ್ ಆಫೀಸರ್ ಹುದ್ದೆಗಳಲ್ಲಿ ಈಗ ಪೋಸ್ಟ್ ಸ್ಟಾರ್ಟ್ ಆಗಿದ್ದು 13 ದಿನಾಂಕದಂದು, ಲಾಸ್ಟ್ ಅಪ್ಡೇಟ್ ಕೊಟ್ಟಿದ್ದೆ 14, ಇವತ್ತಿನ ದಿನಾಂಕದಂದೇ ಅಪ್ಡೇಟ್ ಕೊಟ್ಟಿದ್ದಾರೆ. ಟೋಟಲ್ ಲೊಕೇಶನ್ ಬಂದುಬಿಟ್ಟು 1497 ಲೊಕೇಶನ್ ಅಂತ ಹೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ advertised a notification for the requirement of specialist ಕಾರ್ಡ್ ಆಫೀಸರ್ ಆನ್ ರೆಗ್ಯುಲರ್ ಬೇಸಿಕ್ ಕಾಂಟ್ರಾಕ್ಟ್ ಮೇಲೆ ಅವರ SBI ಕಾರ್ಡ್ ಆಫೀಸರ್ಗಳನ್ನು ಕರೆದಿದ್ದಾರೆ. ಸೊ ನೋಡ್ಕೋಬೋದು ಅದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇದ್ದಿದೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಈ ರೀತಿ ಇದ್ದಿದೆ. ಜನರಲ್ ವಿದ್ಯಾರ್ಥಿಗಳಾಗಲಿ, OBC ಆಗಲಿ, EWS ವಿದ್ಯಾರ್ಥಿಗಳಿಗೆ 750 ರೂಪಾಯಿ. ಮತ್ತು ಅದೇ ರೀತಿ SC ST PWD ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಎಲ್ಲ ಅಪ್ಲಿಕೇಶನ್ ಫೀಸ್ ಕೂಡ ಆನ್ಲೈನ್ ಮುಖಾಂತರ ತಾವು ಪೇ ಮಾಡ್ಬೋದು. ಸ್ಟಾರ್ಟಿಂಗ್ ಇಂಪಾರ್ಟೆಂಟ್ ಡೇಟ್ಸ್ಗಳು ಈ ರೀತಿ ಇದ್ದಿದ್ದು. ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಡೇಟ್ ಆಗಿದ್ದೆ 14/9, ಕೊನೆ ದಿನಾಂಕ 4/10 ಅಂತ ಹೇಳಿದ್ದಾರೆ. ಇನ್ನೂ ಅಪ್ಲೈ ಮಾಡಲಿಕ್ಕೆ ನಮಗೆ ಇಲ್ಲಿಲ್ಲ ಅಂದರೂ ಕೂಡ 20 ದಿನಗಳವರೆಗೆ ಟೈಮ್ ಸಿಗ್ತಾ ಇದೆ. ಸೊ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಈ ರೀತಿ ಇದ್ದಿದ್ದು. ಕ್ಯಾಂಡಿಡೇಟ್ ಶುಡ್ ಪಾಸಸ್ BE BTech ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಇನ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆರ್ ಇಕ್ವಾಲೆಂಟ್ ಡಿಗ್ರಿ ಅಂತ ಹೇಳಿದ್ದಾರೆ. ತಾವು ನೋಡ್ಕೋಬೋದು, MCA ಆಗಿರ್ಬೋದು, ಆರ್ MTech ಆಗಿರ್ಬೋದು, ಅಥವಾ MSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅಥವಾ MSc ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ MSc ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು, MSc ಇನ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, MSc ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆಗಿರ್ಬೋದು. ಇದೇ ರೀತಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮುಗಿದವರಿಗೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ತಾವು ನೋಡ್ಕೋಬೋದು. ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ಗಳು 187, ಡೆಪ್ಟಿ ಮ್ಯಾನೇಜರ್ ಇನ್ಫಾ ಸಪೋರ್ಟ್ ಕೋಲ್ಡ್ ಅಂತೇಳಿ ಅದು 412, ನೆಟ್ವರ್ಕಿಂಗ್ ಆಪ್ರೇಷನ್ ಪೋಸ್ಟ್ಗಳು 80. ತಾವು ನೋಡ್ಕೋಬೋದು. ಡೆಪ್ಟಿ ಮ್ಯಾನೇಜರ್ ಆರ್ಟಿಸ್ಟ್ 27 ಪೋಸ್ಟ್ಗಳು, ಡೆಪ್ಟಿ ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ 7 ಪೋಸ್ಟ್ಗಳು, ಅಸಿಸ್ಟೆಂಟ್ ಮ್ಯಾನೇಜರ್ 784 ಪೋಸ್ಟ್ಗಳು ಅಂತ ಹೇಳಿದ್ದಾರೆ ವೀಕ್ಷಕರೇ. ತಾವು ನೋಡ್ಕೋಬೋದು. ಅಪ್ಲೈ ಮಾಡಲು ಕೂಡ ಕೊನೆಯ ದಿನಾಂಕ ಇಲ್ಲಿ ಬಂದುಬಿಟ್ಟು 4ನೇ ದಿನಾಂಕ ಅಂತ ಹೇಳಿರುತ್ತೆ. ಮುಂದಿನ ತಿಂಗಳು 4ನೇ ದಿನಾಂಕ. ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಿರಲ್ಲ ಅವರು ಸೊ ಪ್ಲೀಸ್ ಬೇಗನೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. SBIನಲ್ಲಿ ಕರೆದಿರುವಂಥ ಹುದ್ದೆಗಳು ಇವೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ. ಇದು ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದ್ದ ಹಾಗೇನೆ, ಬಟ್ ಇವೆಲ್ಲ SBI ಅವರು ಕರೆದಿರುವಂಥ ಹುದ್ದೆಗಳು. ಸೊ ನಮ್ಮ ವಿಡಿಯೋನ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.